ಪಾರ್ಲಿಮೆಂಟಿಗೆ ನುಗ್ಗಿದ ಮನೋರಂಜನ್ ಯಾರು? ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ಮೈಸೂರು ಹೈದ. ಬ್ರೂಸ್ಲಿಯ ಜೀತ್ ಕುನೇದೋ ಸಮರಕಲೆ ಪ್ರವೀಣ. ಸಂಸತ್ತಿನಲ್ಲಿ 2001ರಲ್ಲಿ ನಡೆದ ಕರಾಳ ವರ್ಷಾಚರಣೆಯ ದಿನವೇ ಮತ್ತೆ ಸಂಸತ್ತಿಗೆ ನುಗ್ಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಲಾಗಿದೆ. ಹಳೆಯ ದುರಂತದ ನೆನಪು ಇನ್ನೂ ಹಸಿರಿರುವಾಗಲೇ ಮತ್ತೆ ಆಗುಂತಕರು ಇಡೀ ದೇಶವೇ ಎದೆ ಹಿಡಿದು ಕುಳಿತುಕೊಳ್ಳುವಂತೆ ಮಾಡಿದ್ದಾರೆ. ಪಾರ್ಲಿಮೆಂಟ್ನ ವೀಕ್ಷಕರ ಗ್ಯಾಲರಿಯಿಂದ ಸಭಾಂಗಣಕ್ಕೆ ಜಿಗಿದ ಇಬ್ಬರ ಪೈಕಿ ಒಬ್ಬಾತ ಮೈಸೂರಿನ ಮನೋರಂಜನ್. ನಟೋರಿಯಸ್ ಹಿಸ್ಟ್ರಿ ಇಲ್ಲದ ಈತ ಒಬ್ಬ ಸಾಮಾನ್ಯ ಯುವಕ. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಓದಿದ ಮನೋರಂಜನ್ ಯಾವುದೇ ಕೆಲಸಕ್ಕೆ ಸೇರದೆ ತಾನಾಯಿತು ತನ್ನ ಪಾಡಾಯಿತು ಎಂದು ಬದುಕಿದವನು. ಮೈಸೂರಿನ ವಿಜಯನಗರದಲ್ಲಿ ಸ್ವಂತ ಮನೆ ಹೊಂದಿದ್ದು ಹಾಸನ ಜಿಲ್ಲೆಯ ಅರಕಲಗೂಡಿನ ಹಳ್ಳಿಯಲ್ಲಿರುವ 2 ಎಕರೆ ಪಿತ್ರಾರ್ಜಿತ ಕೃಷಿ ಜಮೀನು ನೋಡಿಕೊಂಡು ಮೈಸೂರು, ಬೆಂಗಳೂರು, ದೆಹಲಿ ಎಂದೆಲ್ಲ ಓಡಾಡಿಕೊಂಡಿದ್ದ. ಒಂದೆರಡು ಬಾರಿ ವಿದೇಶಕ್ಕೂ ಹೋಗಿ ಬಂದಿದ್ದ. ಉಳಿದಂತೆ ಆತನ ಬದುಕು ನಿಗೂಢವಾಗಿದೆ. ಮೈಸೂರಿಗೆ ಬಂದಾಗಲೂ ಯಾರೊಂದಿಗೂ ಬೆರೆಯುತ್ತಿರಲಿಲ್ಲ. ತಾನಾಯಿತು ಮನೆಯಾಯಿತು ಎಂದು ನಡೆದುಕೊಳ್ಳುತ್ತಿದ್ದ. ಮೇಲ್ನೋಟಕ್ಕೆ ಯಾವುದೇ ಸಂಘಟನೆಗಳ ಜೊತೆ ನಂಟು ಹೊಂದಿಲ್ಲ ಎಂದು ತಿಳಿದು ಬಂದಿದೆ. ಮದುವೆ ಬೇಡ ಅಪ್ಪ ಎಂದಿದ್ದ. ಬರೀ ಪುಸ್ತಕಗಳಲ್ಲೇ ಮುಳುಗೇಳುತ್ತಿದ್ದ. ಮನೋರಂಜನ್ ಈಗಾಗಲೇ ಹಲವು ಕಡೆ ನಿಷೇಧಕ್ಕೆ ಒಳಗಾಗಿರುವ ಬ್ರೂಸ್ಲಿಯ ಸಮರಕಲೆ ಜೀತ್ ಕುನೇದೋ ಕಲಿತಿದ್ದ. ಹಾಗಾಗಿ ವಿಜಯನಗರ ಬಡಾವಣೆಯ 4 ಮಕ್ಕಳಿಗೆ ತಾನು ಮೈಸೂರಿನಲ್ಲಿ ಇದ್ದಾಗೆಲ್ಲ ಸಂಜೆ ತನ್ನ ಮನೆಯ ತಾರಸಿಯಲ್ಲಿ ಜೀತ್ ಕುನೇದೋ ಸಮರಕಲೆ ಹೇಳಿಕೊಡುತ್ತಿದ್ದ. ಮನೋರಂಜನ್ ತನ್ನ ಬಡಾವಣೆಯ ಯಾರನ್ನೂ ಮಾತನಾಡಿಸುತ್ತಿರಲಿಲ್ಲ. ಹಾಗಾಗಿ ಆತನ ಬಗ್ಗೆ ನೆರೆಹೊರೆಯವರಿಗೆ ಹೆಚ್ಚು ಮಾಹಿತಿ ಇಲ್ಲ. ತನಗೆ ಬರುವ ಎಲ್ಲ ಅಂಚೆ ಕೊರಿಯರ್ಗಳನ್ನು ಬೆಂಗಳೂರಿನಲ್ಲಿ ತಾನು ಉಳಿದುಕೊಂಡಿರುವ ಮನೆಯ ವಿಳಾಸಕ್ಕೆ ಬದಲಿಸಿಕೊಂಡಿದ್ದ. ಈತ BE ಪದವಿ ಪಡೆದರೂ ಇಂಜಿನಿಯರ್ ವೃತ್ತಿ ಆರಂಭಿಸಲಿಲ್ಲ. ಬದಲಿಗೆ ಹೆಚ್ಚು ಹೆಚ್ಚು ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಂಡಿದ್ದ. ಅದು ಕೂಡ ದಾರ್ಶನಿಕರು, ಕ್ರಾಂತಿಕಾರಿಗಳ ಬಗ್ಗೆ ಹೆಚ್ಚು ಓದಿಕೊಂಡಿದ್ದ. ಕ್ರಾಂತಿಕಾರಿ ಚಿ ಗುವೆರಾ ಬಗ್ಗೆ ಹೆಚ್ಚು ಓದಿಕೊಂಡಿದ್ದ. ಅಷ್ಟೇ ಅಲ್ಲದೆ ಪಾತಕಿ ದಾವೂದ್ ಇಬ್ರಾಹಿಂ ಬಗೆಗಿನ ದಾದಾಗಿರಿ ಟು ದುಬೈ, ದಿ ಆರ್ಟ್ ವಾರ್, ವಾಟರ್ ವಾರ್ಸ್, ಎದೆಗಾರಿಕೆ ಇಂತಹ ಪುಸ್ತಕಗಳನ್ನು ಹೆಚ್ಚಾಗಿ ಓದಿಕೊಂಡಿದ್ದ. ಅಲ್ಲದೆ ಸ್ವಾತಂತ್ರ್ಯ ಹೋರಾಟದ ಕಥನಗಳನ್ನು ಅಧ್ಯಯನ ಮಾಡುತ್ತಿದ್ದ. ಅತಿ ಹೆಚ್ಚು ಬೆಲೆ ಬಾಳುವ ಪುಸ್ತಕಗಳನ್ನೇ ಖರೀದಿಸುತ್ತಿದ್ದ. ಸ್ವಾಮಿ ವಿವೇಕಾನಂದರ ಬಗ್ಗೆ ಹೆಚ್ಚು ಓದಿಕೊಂಡಿದ್ದ ಎನ್ನಲಾಗಿದೆ. ಇಂಗ್ಲೆಂಡ್, ಫ್ರಾನ್ಸ್, ಕೆನಡಾ, ಅಮೆರಿಕ ಮೂಲದ ಲೇಖಕರು ರಚಿಸಿರುವ ಸಾಕಷ್ಟು ಪುಸ್ತಕಗಳು ಆತನ ಮನೆಯಲ್ಲಿ ಪೊಲೀಸರಿಗೆ ದೊರೆತಿವೆ. ಓದಿನೊಂದಿಗೆ ವ್ಯವಸ್ಥೆ ವಿರುದ್ಧ ಬೇಸತ್ತಿದ್ದ ಮನೋರಂಜನ್ ಬಹಳ ವರ್ಷಗಳಿಂದ ಮತದಾನವನ್ನೇ ಮಾಡಿಲ್ಲ ಎನ್ನಲಾಗಿದೆ. ಸಮಾಜ ಸೇವೆ ಮಾಡುವ ಆಸೆ ಇಟ್ಟುಕೊಂಡಿದ್ದ ಆತ ಯಾರ ಬಳಿ ಏನನ್ನೂ ಹಂಚಿಕೊಳ್ಳುತ್ತಿರಲಿಲ್ಲ. ಅವನು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾನೆ ಎಂಬುದೇ ತಿಳಿಯುತ್ತಿರಲಿಲ್ಲ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಎಂದು ಸದಾ ಹೇಳುತ್ತಿದ್ದ ಎಂದು ಪರಿಚಿತರೊಬ್ಬರು ತಿಳಿಸಿದ್ದಾರೆ. ತಂದೆ ದೇವರಾಜೇಗೌಡರು ಮದುವೆಯಾಗು ಎಂದರೆ ನಿರಾಕರಿಸಿ ನಾನು ಸಮಾಜ ಉದ್ಧಾರ ಮಾಡುತ್ತೇನೆ ಎಂದು ಹೇಳಿಕೊಂಡು ಓಡಾಡುತ್ತಿದ್ದ. ಸಂಸತ್ಗೆ ಪ್ರವೇಶ ಪಡೆಯೋದು ಹೇಗೆ? ಎಂಪಿಗಳ ಶಿಫಾರಸು ಬೇಕಾ? ಲೋಕಸಭೆಯಲ್ಲಿ ಆದ ಭದ್ರತಾ ವೈಫಲ್ಯ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅತಿ ಭದ್ರತೆಯ ಲೋಕಸಭೆಯೊಳಗೆ ಕಲಾಪ ನಡೆಸುತ್ತಿರುವಾಗಲೇ ದುಷ್ಕರ್ಮಿಗಳು ಎಂಟ್ರಿ ಕೊಡೋಕೆ ಸಾಧ್ಯವಾಗಿದ್ದಾದರೂ ಹೇಗೆ ಅನ್ನೋದು ಗಂಭೀರ ವಿಚಾರವಾಗಿದೆ. ಸಾಮಾನ್ಯವಾಗಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಕಲಾಪಗಳು ನಡೆಯುವ ವೇಳೆ ಸಂಸದರು ಕಲಾಪದಲ್ಲಿ ಇರುವಾಗ ಸಾರ್ವಜನಿಕರು ಗ್ಯಾಲರಿಗೆ ಪ್ರವೇಶ ಪಡೆಯೋಕೆ ಸಾಕಷ್ಟು ನಿಬಂಧನೆಗಳಿವೆ. ಅಧಿವೇಶನ ಇಲ್ಲದ ವೇಳೆ ಖಾಲಿ ಸದನವನ್ನು ವೀಕ್ಷಿಸಲು ಪಾಸ್ಗಳು ಸುಲಭವಾಗಿ ಸಿಗುತ್ತವೆ. ಆದರೆ ಹಾಗೆ ಸುಮ್ಮನೆ ದಿಲ್ಲಿಗೆ ಪ್ರವಾಸ ಬಂದಿದ್ದೇವೆ ಎಂದು ಸಂಸತ್ ಭವನದ ಒಳಹೊಕ್ಕು ಬರೋದಕ್ಕೆ ಪ್ರವಾಸಿಗರಿಗೆ ಅವಕಾಶ ಸಿಗೋದಿಲ್ಲ. ಪಾಸ್ ಸಿಕ್ಕರೂ ಜನಸಾಮಾನ್ಯರು ಲೋಕಸಭೆ ಹಾಗೂ ರಾಜ್ಯಸಭೆಯ ಸದನವನ್ನು ಪ್ರವೇಶಿಸಲು ಅವಕಾಶ ಇಲ್ಲವೇ ಇಲ್ಲ. ಕೇವಲ ಗ್ಯಾಲರಿಯಲ್ಲಿ ಕುಳಿತು ಕಲಾಪವನ್ನು ವೀಕ್ಷಿಸಬಹುದು. ಸಂಸತ್ ಭದ್ರತಾ ಸೇವೆ ಘಟಕವು ಸಾರ್ವಜನಿಕರಿಗೆ ಪಾಸ್ ವಿತರಣೆ ಮಾಡುತ್ತದೆ. ಸಾರ್ವಜನಿಕರಿಗೆ ಕೊಡುವ ಪಾಸನ್ನು ವಿಶೇಷ ಪಾಸ್ ಎಂದು ಪರಿಗಣಿಸಲಾಗುತ್ತದೆ. ಅಧಿವೇಶನ ನಡೆಯುವಾಗ ಪಾಸ್ ಸಿಗೋದು ತುಂಬಾ ಕಷ್ಟ. ಪಾಸ್ ಪಡೆಯೋದಕ್ಕೂ ಕೂಡ ಸಾರ್ವಜನಿಕರು ಸಾಕಷ್ಟು ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕು. ಸಂಸತ್ನ ಗೆಜೆಟೆಡ್ ದರ್ಜೆ ಅಧಿಕಾರಿ ಅಥವಾ ಸಂಸದರು ಪಾಸ್ ಕೊಡೋದಕ್ಕೆ ಶಿಫಾರಸು ಮಾಡಬೇಕು. ಸಂಸತ್ ಭವನ ಪ್ರವೇಶಕ್ಕೆ ಸದ್ಯ ಇರುವುದು ಇದೊಂದೇ ಮಾರ್ಗ. ಇನ್ನು ವಿಶೇಷ ಪಾಸ್ ಇದೆ ಎಂದ ಮಾತ್ರಕ್ಕೆ ದಿನಗಟ್ಟಲೆ ಲೋಕಸಭೆ, ರಾಜ್ಯಸಭೆ ಗ್ಯಾಲರಿಯಲ್ಲಿ ಇರಲು ಸಾಧ್ಯವಿಲ್ಲ. ಈ ಪಾಸ್ ಕೇವಲ 1 ಗಂಟೆಯ ಮಟ್ಟಿಗೆ ಗ್ಯಾಲರಿಯಲ್ಲಿ ಇರಲು ಅವಕಾಶ ನೀಡುತ್ತದೆ. ಕಾಲಾವಕಾಶ ಮುಗಿದ ಕೂಡಲೇ ಹೊರಗೆ ಬರಬೇಕು. ಇನ್ನು ಲೋಕಸಭಾ ಗ್ಯಾಲರಿಗೆ ಹೋಗಲು ಹಸಿರು ಬಣ್ಣದ ಪಾಸ್ ನೀಡಲಾಗುತ್ತದೆ. ರಾಜ್ಯಸಭಾ ಗ್ಯಾಲರಿಗೆ ಹೋಗಲು ಕಂದು ಬಣ್ಣದ ಪಾಸ್ ಕೊಡಲಾಗುತ್ತದೆ.
ಇದಲ್ಲದೆ ಸಾರ್ವಜನಿಕರು ಸಂಸತ್ನ ವಸ್ತು ಸಂಗ್ರಹಾಲಯಕ್ಕೂ ಭೇಟಿ ನೀಡಬಹುದು, ಆದರೆ ಇದಕ್ಕೆ ವಿಶೇಷ ಪಾಸ್ ಅಗತ್ಯತೆ ಇದೆ. ಇನ್ನು ಸಂಸತ್ ಭವನದ ರಾಜ್ಯಸಭೆ, ಲೋಕಸಭೆ ಹಾಗೂ ಸೆಂಟ್ರಲ್ ಹಾಲ್ನ ಲಾಬಿಗೆ ಪಾಸ್ ಹೊಂದಿರುವ ಸಾರ್ವಜನಿಕರು ತೆರಳುವಾಗ ಭದ್ರತಾ ಅಧಿಕಾರಿಗಳು ಅವರ ಜೊತೆಯಲ್ಲೇ ಇರುತ್ತಾರೆ. ಸಂಸತ್ಗೆ ಭದ್ರತೆ ನೀಡೋದು ಯಾರು? ಸ್ವಾತಂತ್ರ್ಯಕ್ಕೂ ಮುನ್ನ ಸ್ಥಾಪನೆಯಾದ ಸಂಸ್ಥೆ ಕೆಲಸವೇನು? ಕೇವಲ ಸಂಸತ್ ಭವನದ ರಕ್ಷಣೆಗೆಂದೇ ಇರುವ ಸಮಿತಿ ಸಂಸತ್ ಭದ್ರತಾ ಸೇವೆಯಾಗಿದೆ. ಇದೊಂದು ನೋಡಲ್ ಏಜೆನ್ಸಿಯಾಗಿದ್ದು, ಈ ಏಜೆನ್ಸಿಗೆ ಇನ್ನಿತರ ಭದ್ರತಾ ಏಜೆನ್ಸಿಗಳಿಂದ ಸಿಬ್ಬಂದಿ ನೆರವು ನೀಡಲಾಗುತ್ತದೆ. ದೆಹಲಿ ಪೊಲೀಸರು, ಕೇಂದ್ರೀಯ ಮೀಸಲು ಪಡೆ ಪೊಲೀಸರು, ದಿಲ್ಲಿ ಅಗ್ನಿಶಾಮಕ ದಳ, ಬೇಹುಗಾರಿಕಾ ದಳ, ಎಸ್ಪಿಜಿ ಹಾಗೂ ಎನ್ಎಸ್ಜಿ ತಂಡಗಳು ಸಂಸತ್ನ ಭದ್ರತಾ ಸೇವೆಗೆ ನೆರವು ನೀಡುತ್ತವೆ. ಭದ್ರತಾ ವಿಭಾಗದ ಜಂಟಿ ಕಾರ್ಯದರ್ಶಿಗಳು ಇದರ ಮುಖ್ಯಸ್ಥರಾಗಿರುತ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುನ್ನವೇ 1925ರಲ್ಲೇ ಈ ಸಮಿತಿಯ ರಚನೆಯಾಗಿತ್ತು. ಸಂಸತ್ ಮೇಲೆ ನಾಡಾ ಬಾಂಬ್ ದಾಳಿ ಘಟನೆ ವರದಿಯಾದ ಹಿನ್ನೆಲೆಯಲ್ಲಿ ಈ ಘಟಕವನ್ನು ರಚನೆ ಮಾಡಲಾಗಿತ್ತು. ಸಂಸತ್ನ ಒಳಗೆ ಪ್ರವೇಶಿಸುವ ವ್ಯಕ್ತಿಗಳು ಹಾಗೂ ಅವರು ಹೊಂದಿರುವ ವಸ್ತುಗಳನ್ನು ಸಮಗ್ರವಾಗಿ ಪರಿಶೀಲನೆ ನಡೆಸುವುದು ಈ ತಂಡದ ಕೆಲಸ. ಈ ಘಟಕಕ್ಕೆ ಕಾಲಕಾಲಕ್ಕೆ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ನೀಡಲಾಗುತ್ತದೆ. ಸಂಸತ್ ಭವನ ಪ್ರವೇಶಿಸುವವರಿಗೆ ಅನುಮತಿ ಪತ್ರ ನೀಡಿಕೆ, ಪರಿಶೀಲನೆ ಸೇರಿದಂತೆ ಎಲ್ಲ ಜವಾಬ್ದಾರಿಗಳು ಈ ಘಟಕದ್ದೇ. ಹೊಸ ಬಗೆಯ ಭದ್ರತಾ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸಲು ಉಗ್ರರ ದಾಳಿ ನಿರ್ವಹಣೆ, ತುರ್ತು ಪರಿಸ್ಥಿತಿ ಕಾರ್ಯತಂತ್ರ, ಸಂಸದರು, ಗಣ್ಯರು ಹಾಗೂ ಅತಿ ಗಣ್ಯರ ರಕ್ಷಣಾ ಕಾರ್ಯಗಳು ಸಂಪೂರ್ಣ ಈ ಸಮಿತಿಯದ್ದೇ ಆಗಿರುತ್ತದೆ. ಜನವರಿ 26ರ ಗಣರಾಜ್ಯೋತ್ಸವ ಹಾಗೂ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನೋತ್ಸವದಂದು ಹೆಚ್ಚುವರಿ ಭದ್ರತಾ ಪಡೆ ನಿಯೋಜನೆ ಮಾಡಲಾಗುತ್ತದೆ. ಕೆಂಪುಕೋಟೆ ಹಾಗೂ ರಾಜಪಥದಲ್ಲಿ ನಡೆಯುವ ರಾಷ್ಟ್ರೀಯ ದಿನಾಚರಣೆ ಕಾರ್ಯಕ್ರಮಗಳ ಹೊಣೆಯನ್ನು ಸಂಸತ್ ಭದ್ರತಾ ಸೇವೆಯೇ ಹೊತ್ತುಕೊಂಡಿದೆ. ರಾಷ್ಟ್ರಪತಿ ಚುನಾವಣೆ ಹೊತ್ತಲ್ಲೂ ಸಂಸತ್ ಭದ್ರತಾ ಸೇವೆ ಪ್ರಮುಖ ಪಾತ್ರ ವಹಿಸುತ್ತದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.